ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸೋಯಾಬೀನಿಂದ ಪನ್ನೀರ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಇದನ್ನು ಒಂದು ಬೌಲ್ಗೆ 250 ಗ್ರಾಮ್ ಅಷ್ಟು ಸೋಯಾಬೀನನ್ನು ನೆನೆಸಿಟ್ಕೋತಾ ಇದ್ದೀನಿ. ಇದು 8ರಿಂದ 9 ಗಂಟೆ ಕಾಲ ನೆನಿಬೇಕು. ನಾನಿಲ್ಲಿ ನೈಟೇ ನೆನೆಸಿ ಇಟ್ಕೊಂಡಿದ್ದೀನಿ. ಬೆಳಿಗ್ಗೆ ಮಾಡ್ತೀವಿ ಅಂದರೆ ಈ ರೀತಿಯಾಗಿ ನೈಟ್ ನೆನೆಸಿಟ್ಕೊಳ್ಬೋದು. ಇದನ್ನು ಟೋಫು ಅಂತ ಕರೀತಾರೆ. ನೋಡಿ, ಆದ ನಂತರ ಈ ರೀತಿಯಾಗಿದೆ. ಇದನ್ನು 2ರಿಂದ 3 ಸತಿ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ನೀರು ಸೇರಿಸಿ ಅದನ್ನು ಚೆನ್ನಾಗಿ ಕಿವುಚಿ ಅದ್ರ ಮೇಲಿರೋ ಸಿಪ್ಪೆಯನ್ನು ತೆಗಿಬೇಕು. ನೋಡಿ, ಈ ರೀತಿಯಾಗಿ ಅದರಲ್ಲಿರೋ ಸಿಪ್ಪೆಯನ್ನು ತಕ್ಕೊಳ್ಬೇಕು. ಅದು ಸಿಪ್ಪೆ ಬಿಟ್ಟ ನಂತರ ಮೇಲ್ಗಡೆ ತೇಲ್ತಾ ಇರುತ್ತೆ. ಎಲ್ಲನೂ ಈ ರೀತಿಯಾಗಿ ಸಿಪ್ಪೆ ತಕ್ಕೋಬೇಕು. ಒಂದೊಂದು ಸಿಪ್ಪೆ ಇದ್ದರೆ ಪರವಾಗಿಲ್ಲ. ನೋಡಿ, ಈ ರೀತಿಯಾಗಿ ಸಿಪ್ಪೆ ಬಂದಿದೆ. ನೋಡಿ, ನಾನಿವಾಗ ನೀರನ್ನು ಸೋಸ್ಕೊಳ್ತೀನಿ. ಮೇಲ್ಗಡೆ ಸಿಪ್ಪೆ ತೇಲ್ತಾ ಇರೋದು ಕೂಡ ಅದು ನೀರಲ್ಲಿ ಹೋಗುತ್ತೆ. ಈ ರೀತಿಯಾಗಿ ನಾವು ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನಾನು ಎಲ್ಲದೂ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ನಾವಿವಾಗ ಮಿಕ್ಸಿ ಜಾರ್ ತೊಗೊಂಡು ನೀರು ಹಾಕಿ ನೈಸಾಗಿ ರುಬ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ನೈಸಾಗಿ ರುಬ್ಬಿಟ್ಕೊಳ್ಬೇಕು. ನಾನಿವಾಗ ಉಳಿದಿರೋದನ್ನು ಇದೇ ರೀತಿಯಾಗಿ ರುಬ್ಬಿಟ್ಕೊಳ್ತೇನೆ. ನೋಡಿ, ಇವಾಗ ಸೋಯಾಬೀನ್ ರುಬ್ಬಿಟ್ಕೊಂಡಿರೋದಕ್ಕೆ ಇದಕ್ಕೆ ನಾನು 2ರಿಂದ 3 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತೇನೆ. ನಾನಿವಾಗ ಇದನ್ನು ಸೋಸ್ಕೊಳ್ತೇನೆ. ನೋಡಿ, ಇದನ್ನು ನೀಟಾಗಿ ಸೋಸ್ಕೊಳ್ಬೇಕು. ನೋಡಿ, ಸೋಸಾದ್ಮೇಲೆ ಈ ರೀತಿಯಾಗಿ ಬಂದಿರೋದನ್ನ ಮತ್ತೆ ನೀರು ಹಾಕಿ 2-3 ಸರಿ ರುಬ್ಕೊಂಡು ಸೋಸ್ಕೊಳ್ಬೇಕು. ನೋಡಿ, ಇವಾಗ ನಾನು ಎಲ್ಲನೂ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಇದು ಹಾಲಿನ ರೀತಿಯಾಗಿರುತ್ತೆ. ಇದನ್ನು ನಾವು ಸ್ಟವ್ ಮೇಲೆ ಇಟ್ಟು ಕುದಿಯಲು ಇಡಬೇಕು.
ನೋಡಿ ಈ ರೀತಿಯಾಗಿ ನೊರೆ ಬರುತ್ತಲ್ಲ, ಇದು ನಮಗೆ ಬೇಡ, ಇದನ್ನ ತೆಗಿಬೇಕು. ನೋಡಿ ಮೀಡಿಯಮ್ ಉರಿಯಲ್ಲಿ ನಾನು ಸ್ಟಿರ್ ಮಾಡ್ತಾನೆ ಇರ್ತೀನಿ ನಿಧಾನವಾಗಿ. ಕುದಿ ಬರುತ್ತೆ, ಕುದಿ ಬರೋವರೆಗೂ ನಾವು ನಿಧಾನವಾಗಿ ಸ್ಟಿರ್ ಮಾಡ್ತಾ ಇರಬೇಕು. ನೋಡಿ ಇವಾಗ ಕುದಿ ಬರ್ತಾ ಇದೆ. ನಾನು ಇದಕ್ಕೆ 3 ನಿಂಬೆಹಣ್ಣನ್ನು ಹಿಂಡಿಟ್ಕೊಂಡಿದ್ದೀನಿ. ಇವಾಗ ಕುದಿ ಬರ್ತಾ ಇರಬೇಕಾದ್ರೆ ನಿಂಬೆಹಣ್ಣನ್ನು ಸೇರಿಸ್ಕೊಳ್ಬೇಕು. ನೋಡಿ ಇವಾಗ ಚೆನ್ನಾಗಿ ಕುದಿ ಬಂತು. ನಾನೀಗ ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ ನಿಂಬೆಹಣ್ಣಿನ ರಸ ಸೇರಿಸಿದ ನಂತರ ಈ ರೀತಿಯಾಗಿ ಒಡೆಯಲು ಪ್ರಾರಂಭವಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹುರಿದಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಒಡೆದಿದೆ. ನೋಡಿ ಈ ರೀತಿಯಾಗಿ ಒಡೆದಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 10 ಮಿನಿಟ್ಸ್ ಹಾಗೆ ಬಿಡ್ತೀನಿ. ನೋಡಿ 10 ನಿಮಿಷ ಆಗಿದ ನಂತರ ಅದೆಲ್ಲ ಒಡೆದಿರುತ್ತೆ. ಇದನ್ನು ನಾವು ಸೋಸ್ಕೊಳ್ಬೇಕು. ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದ್ರ ಮೇಲೆ ಜಾಂಡ್ರಿ ಇಟ್ಕೊಂಡು ಅದ್ರ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಸೋಸ್ಕೊಂಡು ಇದಕ್ಕೆ ತಣ್ಣೀರು ಹಾಕಬೇಕು. ತಣ್ಣೀರು ಹಾಕಿ ನೀರಿನ ಅಂಶ ಹೋಗೋವರೆಗೂ ಕೈ ಆಡಿಸಿ ಅದನ್ನು ಚೆನ್ನಾಗಿ ಕಟ್ಟಿಬಿಟ್ಟು ಚೆನ್ನಾಗಿ ಹಿಂಡಬೇಕು. ನೋಡಿ ಇವಾಗ ಈ ರೀತಿಯಾಗಿ ಹಿಂಡಿ ನೀರನ್ನು ಈ ರೀತಿಯಾಗಿ ಹಿಂಡ್ಕೊಳ್ಬೇಕು.
ನೋಡಿ ಇವಾಗ ಪನ್ನೀರ್ ಮೇಕರ್ ಇದೆ, ಒಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ನೀರು ಸೋರೋದಕ್ಕೆ ಇನ್ನೊಂದು ಚಿಕ್ಕ ಪ್ಲೇಟ್ ಇಟ್ಟು ಪನ್ನೀರ್ ಮೇಕರ್ ಇದ್ರ ಮೇಲೆ ತಟ್ಟಬೇಕು. ಪನ್ನೀರ್ ಮೇಕರ್ ಇಲ್ಲ ಅಂತಂದ್ರೆ ಹಾಗೆ ಬಟ್ಟೆ ಮೇಲೆ ಬಿಡ್ಬೋದು. ಬಟ್ಟೆ ಮೇಲೆ ಬಿಟ್ಟು ಒಂದು ಭಾರವಾದ ಕಲ್ಲನ್ನು ಇಡಬೇಕು. ನೋಡಿ, ಇದು ಸೋಯಾಬೀನ್ ಪನ್ನೀರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ, ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಒಳ್ಳೆಯದು, ಹಾಗೆ ಬೋನ್ ಸ್ಟ್ರೆಂತಿಗೆ ಕೂಡ ತುಂಬ ಒಳ್ಳೆಯದು. ಹಾಲಿಂದ ಪದಾರ್ಥ ತಿನ್ನಲ್ಲ ಅನ್ನೋರು, ಹಾಲಲ್ಲಿ ಮಾಡಿರೋ ಪನ್ನೀರ್ ತಿನ್ನಲ್ಲ ಅನ್ನೋರು ಈ ರೀತಿ ಸೋಯಾಬೀನಿಂದ ಪನ್ನೀರ್ ಮಾಡ್ಕೊಳ್ಬೋದು. ಇದನ್ನು ನಾವು 2ರಿಂದ 3 ಗಂಟೆ ಹಾಗೆ ಬಿಡಬೇಕು. ನೋಡಿ, ಒಂದು ಭಾರವಾದ ಕಲ್ಲನ್ನು ಇಡಬೇಕು. ಇವಾಗ 3 ಅವರ್ಸ್ ಆಗಿದೆ. 3 ಅವರ್ಸ್ ಆದ ನಂತರ ನೋಡಿ, ನಾನಿವಾಗ ಓಪನ್ ಮಾಡ್ತಿದ್ದೀನಿ. ಎಷ್ಟು ಚೆನ್ನಾಗಿ ಸೋಯಾ ಪನ್ನೀರ್ ಆಗಿದೆ. ಇವಾಗ ಇದನ್ನು ನಾನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ಇವಾಗ ನೋಡಿ, ನಾನಿಲ್ಲಿ ಕಟ್ ಮಾಡಿ ಇಟ್ಕೊಳ್ತೇನೆ. ನೋಡಿ, ಈ ರೀತಿಯಾಗಿ ನಾನು ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಹಾಲಿನಿಂದ ಮಾಡಿರೋ ಪನ್ನೀರ್ ತಿನ್ನಲ್ಲ ಅನ್ನೋರು ಈ ರೀತಿಯಾಗಿ ಸೋಯಾಬೀನಿನಿಂದ ಪನ್ನೀರನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಸೋಯಾಬೀನ್ ಪನ್ನೀರ್. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.